ನಮಸ್ತೆ ಎಲ್ರಿಗೂ. ನಾನು ನನ್ನ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರೋದು. ನನ್ನಲ್ಲಿರುವಂತಹ ಒಂದು ಗಿಲ್ಟ್ ಅಂದರೆ ನನಗೆ ಏನೋ ಒಂದು ಲಂಪ್ ಬಂದಾಗ ಬ್ರೆಸ್ಟಲ್ಲಿ ಇದನ್ನು ನಾನು ಡೈರೆಕ್ಟಾಗಿ ಹೆಲ್ಪ್ ತೊಗೊಳಕ್ಕೆ ಹೋಗಲಿಲ್ಲ ಡಾಕ್ಟರ್ಸ್ ಹತ್ರ. ಐ ಟ್ರೈಡ್ ಆಲ್ಟರ್ನೇಟ್ ಟ್ರೀಟ್ಮೆಂಟ್. ನನ್ನಂತೆ ತಪ್ಪು ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ನಾನು ಮಾಡ್ತಾ ಇರೋದು ಈ ಒಂದು ವಿಡಿಯೋನ. ಇನ್ನು 3 ಟೆಸ್ಟ್ಸ್ ಬಗ್ಗೆ ಹೇಳಿದ್ದೆ. ಇವತ್ತು ಐ ವಿಲ್ ಟೇಕ್ ಇಟ್ ಅ ಲಿಟಲ್ ಫಾರ್ವರ್ಡ್ ಆ್ಯಂಡ್ ಆ್ಯಕ್ಚುಲಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು ಇವತ್ತು ಬಂದು 6ನೇ ತಾರೀಕು. ಬಟ್ ನನ್ನ ಟೆಸ್ಟ್ ರಿಸಲ್ಟ್ಸ್ ಬಂದಿದ್ದು ಯಾವತ್ತು ಗೊತ್ತಾ? ಭಾನುವಾರ 31 ಡಿಸೆಂಬರ್ 2023. ಸೊ 1ನೇ ತಾರೀಕು ವಿ ವೆಂಟ್ ಟು ದ ಡಾಕ್ಟರ್ ವಿತ್ ಎಲ್ಲ ರಿಪೋರ್ಟ್ಸ್ ತೊಗೊಂಡು ಡಾಕ್ಟರ್ ಹತ್ರ ಹೋದ್ವಿ, ನನ್ನ ಸರ್ಜನ್ ಹತ್ರ. ಹೋಗಿದ ತಕ್ಷಣ ಐ ಹ್ಯಾವ್ ಸಮ್ ಗುಡ್ ನ್ಯೂಸ್ ಆ್ಯಂಡ್ ಬ್ಯಾಡ್ ನ್ಯೂಸ್, ವಾಟ್ ಡು ಯು ವಾಂಟ್ ಫಸ್ಟ್ ಅಂತ ಕೇಳಿದ್ರು. ಓ ಮೈ ಗಾಡ್, ಇನ್ನಾಗಲೇ ಕ್ಯಾನ್ಸರ್ ಅಂತ ಎಲ್ಲ ಹೇಳಾಗಿದೆ, ಇಷ್ಟೆಲ್ಲ ಹೇಳಿದ್ದಾರೆ, ಇನ್ನೇನಪ್ಪ ಬ್ಯಾಡ್ ನ್ಯೂಸ್ ಇದೆ ಅಂತಂದರೆ ಇಲ್ಲ ದೆರ್ ಇಸ್ ಗುಡ್ ನ್ಯೂಸ್ ಫಾರ್ ಯು. ಮ್ಯಾಸ್ಟೆಕ್ಟಮಿ ಒಂದು ಮಾಡಿಸ್ಕೊಮ್ಮ, ಅಂದರೆ ಆ ಬ್ರೆಸ್ಟನ್ನು ರಿಮೂವ್ ಮಾಡಿಸ್ಕೊಮ್ಮ ಸಾಕು. ನಿನಗೆ ಆ್ಯಸ್ ಆಫ್ ನೌ ಕೀಮೋಥೆರಪಿ ಬೇಕಾಗಿಲ್ಲ ಅಂತ ಹೇಳಿದ್ರು. ಒಂದು ತುಂಬ ಸಂತೋಷ ಅನ್ನಿಸ್ತು. ಸೊ ಆದಷ್ಟು ಬೇಗ ಸರ್ಜರಿ ಮಾಡಿಬಿಡೋಣ ಅಂಥೇಳಿ 10th ಜಾನ್ವರಿಗೆ ಸ್ಲಾಟ್ ಮಾಡಿದ್ರು. ಬಟ್ ಅದಕ್ಕೆ ಮುಂಚೆ ನೀನು ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು, ಕೆಲವು ಟೆಸ್ಟ್ ಎಲ್ಲ ಹೇಳ್ತೀವಿ ಅದೆಲ್ಲ ಮಾಡಿಸ್ಕೋಬೇಕು ಬಿಫೋರ್ ದಿ ಆಪರೇಷನ್ ಅಂತ ಹೇಳಿ ಒಂದು ಲಿಸ್ಟ್ ಆಫ್ ಟೆಸ್ಟ್ ಎಲ್ಲ ಬರ್ಕೊಟ್ರು. ಆ್ಯಂಡ್ ವಿ ಹ್ಯಾಡ್ ಟು ಗೋ ಟು CGHS, ಅದರದ್ದು ಅಪ್ರೂವಲ್ ಎಲ್ಲ ತೊಗೊಳ್ಬೇಕಾಗಿತ್ತು. ಇದು ಮಾಡುವಾಗ ಐ ವುಡ್ ಲೈಕ್ ಟು ಆಲ್ಸೋ ರಿವೀಲ್ ಒನ್ ಥಿಂಗ್. ನಂಗೆ 58 ವರ್ಷ ಆಗಿದೆ, ನಾನು ಮೆನೋಪಾಸಲ್ಲಿದ್ದೆ. ಆದರೂ ನನಗೇನಾಯ್ತಿಲ್ಲ, ಶಾಕಿಂದನೋ ಏನಕ್ಕೋ ಗೊತ್ತಿಲ್ಲ, ನನಗೆ ಎಗೇನ್ ಐ ಸ್ಟಾರ್ಟೆಡ್ ಮೈ ಪೀರಿಯಡ್ಸ್, ಅಂದರೆ ಸ್ಪಾಟಿಂಗ್ ಥರ ಸ್ಟಾರ್ಟ್ ಆಗಿ. ಅದನ್ನು ಅವ್ರ ಹತ್ರ ಹೇಳಿದೆ, ನನಗೆ ಈ ಥರ 6 ಮಂತ್ಸಿಂದ ಆಗಿರಲಿಲ್ಲ, ಇದಾಗಿದೆ ಅಂತ ಹೇಳಿದ್ದಕ್ಕೆ. ಮತ್ತು ಒಂದು ಸಲ ನಿಮ್ಮದು ಎಂಡೋಮೆಟ್ರಿಯಮ್ದು ಅದರದ್ದು ಬಯಾಪ್ಸಿ ಎಲ್ಲ ಮಾಡಿಸ್ಬೇಕಾಗತ್ತಮ್ಮ, ಬಿಕಾಸ್ ವಿ ಡೋಂಟ್ ನೋ ಬ್ರೆಸ್ಟ್ ಆ್ಯಂಡ್ ಯೂಟ್ರಸ್ ಆರ್ ಕನೆಕ್ಟೆಡ್ ಅಂತ ಹೇಳಿ. ಒಂದು ಸ್ವಲ್ಪ ಶಾಕೇ ನನಗೆ, ಇವೆಲ್ಲ ಸ್ವಲ್ಪ ಕಷ್ಟ ಅಸಿಮಿಲೇಟ್ ಮಾಡ್ಕೊಳ್ಳೋಕೆ. ನಾನಲ್ಲ, ಐ ಥಿಂಕ್ ಎಲ್ರಿಗೂ ಒಂದು ಸ್ವಲ್ಪ ತೊಂದರೆ ಅನಿಸುತ್ತೆ. ಹ್ಞೂ ಅಂತಂದೆ. ಆ್ಯಂಡ್ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ಮೈ ಪ್ರೊಸೀಜರ್ಸ್. CGHSಗೆ ಹೋಗಿ ಎಲ್ಲ ಅಪ್ರೂವಲ್ಸ್ ತೊಗೊಂಡು ಬಂದ್ವಿ. ಅಫ್ಕೋರ್ಸ್ ವೆರಿ ಥ್ಯಾಂಕ್ಫುಲ್ ಟು CGHS, ಬಿಕಾಸ್ ನನ್ನ ಹೆಲ್ತನ್ನು ಅದು ಇವತ್ತೊಂದು ದಿವಸ ಎಲ್ಲ ಖರ್ಚುಗಳನ್ನು CGHS ನಿಭಾಯಿಸ್ತಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು CGHS ಫಾರ್ ದ್ಯಾಟ್. Now coming to I think it was on 2 ಅಥವಾ 3ನೇ ತಾರೀಕು ಒಂದು ಎಕೋಕಾರ್ಡಿಯೋಗ್ರಾಮ್ ಮತ್ತು ಒಂದು ECG ಮಾಡಿಸ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆನೆ ಹೋದೆ, ಬ್ಲಡ್ ಕೊಟ್ಟೆ. ಅದಾದ ನಂತರ ಅವತ್ತು ಸಂಜೆ ನೆನೆ ಐ ವೆಂಟ್ ಆ್ಯಂಡ್ ಆಲ್ಸೋ ಗಾಟ್ ವಾಟ್ ವಾಸ್ ದ ಅದರ್ ಥಿಂಗ್, ECG ಆಯಿತು, EEG ಆಯಿತು, ಬ್ಲಡ್ ರಿಪೋರ್ಟ್ ಆಯಿತು. ಇಟ್ ವಾಸ್ ಅ ಸ್ಕ್ಯಾನ್ ತೊಗೊಳಕ್ಕೆ ಹೇಳಿದರು, ಪೆಲ್ವಿಕ್ ಸ್ಕ್ಯಾನ್ ತೊಗೊಳಕ್ಕೆ ಹೇಳಿದರು. ಸೊ ಪೆಲ್ವಿಕ್ ಸ್ಕ್ಯಾನ್ ಎಲ್ಲ ಮಾಡಿಕೊಂಡೆ. ಅದೊಂದು 3/4 ಅವರ್, 45 ಮಿನಿಟ್ಸ್, 1 ಅವರ್ ಆದಮೇಲೆ ರಿಸಲ್ಟ್ಸ್ ಎಲ್ಲ ಕೊಟ್ಟರು, ಎಲ್ಲ ಇಟ್ಕೊಂಡು. ದೆನ್ ಥರ್ಸ್ಡೇ 4ನೇ ತಾರೀಕು ಐ ವೆಂಟ್ ಬ್ಯಾಕ್ ಟು ಮೈ ಸರ್ಜನ್. ಸೊ ಎಲ್ಲ ನೋಡಿದ್ರು. ನೋಡಿದ ತಕ್ಷಣ ಅಂದರು, ನೋಡಮ್ಮ ನೀನು ಹೋಗಿ ಒಬ್ಬ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿಬಿಡು, ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಶಿ ರೋಟ್ ಇಟ್ ಡೌನ್. ನನಗೆ ಒಂದು ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತೆಲ್ಲ ಬರ್ಕೊಟ್ಟು ಗೈನಕಾಲಜಿಸ್ಟ್ ಹತ್ರ ಹೋಗಿದ ತಕ್ಷಣ ಆದರೆ ಯೂಟ್ರಸ್ದು ಒಂದು ಸ್ವಲ್ಪ ಎಕ್ಸಾಮಿನೇಷನ್ ಅವ್ರು ಇಮಿಡಿಯೇಟಾಗಿ ಬರೆದ್ರು. ಇಲ್ಲ, ನಿಮಗೊಂದು ಪ್ಯಾಪ್ ಸ್ಮಿಯರ್ ಮಾಡಬೇಕು ಮತ್ತು ಒಂದು ಎಂಡೋಮೆಟ್ರಿಯಮ್ ಬಯಾಪ್ಸಿ ಏನೋ ಮಾಡಬೇಕು ಅಂತ ಅವ್ರು ಬರ್ಕೊಟ್ರು. ಅಗೇನ್ ಇಟ್ ವಾಸ್ ಅ ಲಿಟಲ್ ಭಯ ಶುರುವಾಗೋಯ್ತು ನನಗೆ ತಿರ್ಗಾ. ಓ ಮೈ ಗಾಡ್, ಏನನ್ನ ನಾನು ಹೆದರ್ಕೊಳ್ತಿದ್ನೋ ತಿರ್ಗಾ ಅದು ಬರ್ತಿದ್ಯಲ್ಲಪ್ಪ ಅಂತ. ಬಟ್ ಅಗೇನ್ ವಿ ಹ್ಯಾಡ್ ಟು ಗೋ CGHSಗೆ ಹೋಗಿ, ಬಿಕಾಸ್ ಎವ್ರಿಥಿಂಗ್ ನೀಡ್ಸ್ ಅಪ್ರೂವಲ್. ಎಲ್ಲದಕ್ಕೂ ಅಪ್ರೂವಲ್ ಸಿಕ್ಕರೇನೆ ನಮಗೆ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಥರ ವರ್ಕ್ ಆಗತ್ತೆ ಇದು. ಸೊ ಅಲ್ಲೋಗಿ ಎಲ್ಲ ಅಪ್ರೂವಲ್ಸ್ ತೊಗೊಂಡು ಬಂದಮೇಲೆ ನೆಕ್ಸ್ಟ್ ಡೇ ಅಂದರೆ ನಿನ್ನೆ ವಾಸ್ 5ನೇ ತಾರೀಕು ಹೋಗಿ ಕಾಯ್ಕೊಂಡು ಕೂತ್ಕೊಂಡೆ. ಒಬ್ಬ ಸಿಸ್ಟರ್ ಇದ್ದರು. ಫಸ್ಟ್ ಹೋಗಿ ಅವ್ರನ್ನ ಕೇಳಿದೆ, ಸಿಸ್ಟರ್ ನೋವಾಗತ್ತಾ ಪ್ಯಾಪ್ ಸ್ಮಿಯರ್ ಮಾಡೋದು ಮತ್ತು ಎಂಡೋಮೆಟ್ರಿಯಮ್? ಇಲ್ಲ ಸ್ವಲ್ಪ ಡಿಸ್ಕಂಫರ್ಟ್ ಆಗತ್ತೆ ಅಷ್ಟೇ ಅಂತ ಹೇಳಿದ್ರು. ಹೌದಾ ಅಂತ ಸ್ವಲ್ಪ ಖುಷಿಯಾಗಿದ್ದೆ. ಬಟ್ ದ ಪ್ರೊಸೀಜರ್ ವಾಸ್ ಅ ಲಿಟ್ಲ್ ಒಂದು ಅನ್ಕಂಫರ್ಟಬಲ್ಲು, ಬಟ್ ಅಟ್ ದ ಸೇಮ್ ಟೈಮ್ ಲಿಟ್ಲ್ ಅಲ್ಲ, ನನಗೆ ಸ್ವಲ್ಪ ಜಾಸ್ತಿ ಪೇಯ್ನ್ ಆಯಿತು. ಆ್ಯಂಡ್ ಟಿಯರ್ಸ್ ರೋಲ್ ಡೌನ್ ಮೈ ಐಸ್ ಆ್ಯಂಡ್ ಐ ಶೌಟೆಡ್ ಅ ಲಿಟ್ಲ್ ಆಲ್ಸೋ ಬಿಕಾಸ್ ಇಟ್ ವಾಸ್ ವೆರಿ ಪೇನ್ಫುಲ್ ಟು ಮೀ. ಬಟ್ ಇಟ್ ವಾಸ್ ಲಿಟಲ್ ಟೈಮ್, ಸ್ವಲ್ಪ ಟೈಮ್ ಮಾತ್ರ. ಹಿಂದಿಯಲ್ಲಿ ಒಂದು ವಾಕ್ಯ ಇದೆ, ಡರ್ಕೆ ಆಗೆ ಜೀತ್ ಹೈ ಅಂತ. ಅಂದರೆ ಪ್ರತಿಯೊಂದು ಫಿಯರ್ ಮುಂದೆ ಒಂದು ಸಕ್ಸಸ್ ಇರುತ್ತೆ ಅಂತ. ಸೊ ಪ್ರಾಬಬ್ಲಿ ಅದಾಗಿದ ತಕ್ಷಣ
ಹೊರಗೆ ಬಂದೆ. ನೆನ್ನೆ ಎಲ್ಲ ಸ್ವಲ್ಪ ಡೌನ್ ಆಗಿದ್ದೆ ಬಿಕಾಸ್ ದ ಪೇನ್ ವಾಸ್ ದೇರ್ ಆ್ಯಂಡ್ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಸಮ್ ಮೆಡಿಸಿನ್ಸ್, ಅಂದರೆ ಆ್ಯಂಟಿಬಯೋಟಿಕ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ತಗೊಳ್ತಾ ಇದ್ದೀನಿ ನಿನ್ನೆಯಿಂದ. ಇವತ್ತು ಸ್ವಲ್ಪ ಆರಾಮಾಗಿದೆ. ಸೊ ಅದರಿಂದ ಬಂದು ಐ ಆಮ್ ಶೂಟಿಂಗ್ ಇಟ್ ಒನ್ಸ್ ಅಗೇನ್ ನಾವು. ನನ್ನ ಈ ರಿಸಲ್ಟ್ಸ್ ಎಂಡೋಮೆಟ್ರಿಯಮ್ ಬಯೋಪ್ಸಿದು ಮತ್ತು ಪ್ಯಾಪ್ಸ್ಮಿಯರ್ ರಿಸಲ್ಟ್ಸ್ ನಂಗೆ ಮಂಡೇ ಸಿಗುತ್ತೆ. ಮಂಡೇ ಅಂತಂದರೆ ಐ ಥಿಂಕ್ ಮಂಡೇ ಹ್ಯಾಪನ್ಸ್ ಟು ಬಿ 8ನೇ ತಾರೀಕು ಜನವರಿ 2024. ಅದಾದಮೇಲೆ ಅವ್ರು ಹೇಳಿದ್ದಾರೆ, ಗೈನಕಾಲಜಿಸ್ಟ್ ಹೇಳಿದ್ರು, ಯು ಮಸ್ಟ್ ಮೀಟ್ ಅ ಗೈನಕಾಲಜಿಸ್ಟ್, ವಿದೌಟ್ ಹರ್ ಪರ್ಮಿಷನ್ ಯು ಕಾಂಟ್ ಗೆಟ್ ದ ಸರ್ಜರಿ ಡನ್, ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೋಂಗಿಲ್ಲ ವಿದೌಟ್ ವಿ ಗಿವಿಂಗ್ ಎನ್ ಅಪ್ರೂವಲ್ ಅಂತ ಹೇಳಿದ್ರು. ಸೊ ತಿರ್ಗಾ ಒಂದು ಡೌಟಿನ ಆ ಒಂದು ಮನಸ್ಥಿತಿಗೆ ಹೋಗಿದ್ದೀನಿ ಒಂಚೂರು. ಬಟ್ ಅಟ್ ದ ಸೇಮ್ ಟೈಮ್ ಈಗೇನೋ ಬಂದಿದೆ, ಇದನ್ನು ಫೇಸ್ ಮಾಡಲೇಬೇಕು ನಾನು ಅಂತ ಹೊರಟಿರೋದ್ರಿಂದ ಫೇಸ್ ಮಾಡೋಕ್ಕೊಂದು ಅವಕಾಶನೂ ಸಿಕ್ಕಿದೆ. ಆ್ಯಂಡ್ ದಿನ 24 ಗಂಟೆ ಹೆದರ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಯಾವಾಗಲೂ ಒಂದು ಸಲ ಬರುತ್ತೆ ಮನಸ್ಸಿಗೆ, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 8ನೇ ತಾರೀಕು ಅಂದರೆ ಬೆಳಗ್ಗೆ ತಿರ್ಗಾ ಹೋಗ್ತೀನಿ ಸೋಮವಾರ. ಅವತ್ತು ನನ್ನ ರಿಸಲ್ಟ್ಸ್ ಬರುತ್ತೆ, ಗೈನ್ಯಾಕ್ನ ಮೀಟ್ ಮಾಡಿ. ಇಫ್ ಎವ್ರಿಥಿಂಗ್ ಗೋಸ್ ಫೈನ್ 9ನೇ ತಾರೀಕು ಅಡ್ಮಿಷನ್ ಆಗ್ತೀನಿ ಇನ್ ಟು ದ ಹಾಸ್ಪಿಟಲ್. ಆ್ಯಂಡ್ 10ನೇ ತಾರೀಕು ನನ್ನ ಮ್ಯಾಸ್ಟೆಕ್ಟಮಿ, ಅಂದರೆ ನನ್ನ ಸರ್ಜನ್ದು ರೈಟ್ ಬ್ರೆಸ್ಟನ್ನು ರಿಮೂವ್ ಮಾಡ್ತಾರೆ. ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ಈ ಒಂದು ಘಟ್ಟ ನಡೀತಾ ಇದೆ ಅನ್ನೋದನ್ನು ಎಲ್ಲರ ಮುಂದೆ ತಂದಿಡಲಿಕ್ಕೆ ಮುಖ್ಯ ಕಾರಣ ಒಂದು ಹೆದರಿಕೆ. ಇಲ್ಲಿವರೆಗೂ 4 ವರ್ಷ ಅದನ್ನು ನನ್ನೊಳಗಡೆ ಇಟ್ಕೊಳ್ಳೋ ಹಂಗೆ ಮಾಡ್ತು. ಯಾರೂ ಈ ರೀತಿ ತಪ್ಪು ಮಾಡಬೇಡಿ. ಇವತ್ತು ಬಹಳಷ್ಟು ಇಂಪ್ರೂವ್ಮೆಂಟ್ ನಡೆದಿದೆ ಮೆಡಿಕಲ್ ಫೀಲ್ಡಲ್ಲಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಇನಿಷಿಯಲ್ ಸ್ಟೇಜಸ್. ಇನ್ಫ್ಯಾಕ್ಟ್ ನಂದು ಅಕಾರ್ಡಿಂಗ್ ಟು ದ ಸರ್ಜನ್ ದ ಗ್ರೇಟ್ ರಿಸಲ್ಟ್ ಇಸ್ ನಂದು ಮೆಲಿಗ್ನೆನ್ಸಿ, ಅಂದರೆ ಕ್ಯಾನ್ಸರ್ ಅಂತೂ ಇದೆ, ಆದರೆ ಮ್ಯೂಸಿನಸ್ ಅಂದರೆ ತುಂಬ ಮೈಲ್ಡ್ ವೆರೈಟಿ ಆಫ್ ಕ್ಯಾನ್ಸರ್. 2ನೇದು ಇಟ್ ಈಸ್ ಆಲ್ಸೋ ಇನ್ ದ ಫಸ್ಟ್ ಸ್ಟೇಜ್. ಸೊ ಅದೊಂದು ಗ್ರೇಟ್ ನ್ಯೂಸ್ ನನಗಿದೆ. ಸೊ ನನ್ನ ಹಂಬಲ್ ರಿಕ್ವೆಸ್ಟ್, ಏನೇ ಒಂದು ತೊಂದರೆ ಅಂತ ಅನಿಸಿದ್ರೆ ಹೆಣ್ಮಕ್ಳು ದಯವಿಟ್ಟು ಹೋಗಿ. ಸಣ್ಣದಾಗಿರುವಾಗ ಅದಕ್ಕೆ ಒಂದು ಮೆಡಿಕಲ್ ಪ್ರೊಸೀಜರ್ ಮಾಡಿಸ್ಕೊಂಡು ಒಬ್ಬ ಡಾಕ್ಟರ್ನ ಅಪ್ರೋಚ್ ಮಾಡಿದಾಗ ಥಿಂಗ್ಸ್ ಆರ್ ಲಾಟ್ ಈಸಿಯರ್, ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಬಟ್ ಪ್ರತಿಯೊಬ್ಬರಿಗೂ ಇಟ್ ಈಸ್ ನಾಟ್ ದ ಸೇಮ್ ಟೈಪ್. ಎಲ್ಲರೂ ಯಾರಿಗೋ ಏನೋ ನಡೀತು ಅಂದರೆ ನನಗೂ ಅದೇ ನಡೆಯುತ್ತೆ ಅಂತಲ್ಲ, ಕೆಲವ್ರಿಗೂ ಒಂದೊಂದು ಥರ ಇರುತ್ತೆ. ಆ್ಯಸ್ ಆಫ್ ನೌ ನನಗೆ ಕೀಮೋಥೆರಪಿ ಬೇಡ ಅಂತ ಹೇಳಿದ್ದಾರೆ. ಬಟ್ ಮುಂದಕ್ಕೆ ಐ ಡೋಂಟ್ ನೋ ಯಾವ ರೀತಿಯಾಗಿ ಹೇಳ್ತಾರೆ ಗೊತ್ತಿಲ್ಲ. ಸೊ ಆ್ಯಸ್ ಆಫ್ ನಾವು ಇನ್ನೂ ಸರ್ಜರಿ ಆಗದೆ ಇರೋದ್ರಿಂದ, ಬಟ್ ಅವರು ನೋಡಿರೋ PET CTಯಲ್ಲೆಲ್ಲ ನೋಡಿರೋದ್ರ ಪ್ರಕಾರ ನನಗೆ ಜಾಸ್ತಿ ಹರಡಿಲ್ಲ ನನ್ನ ಕ್ಯಾನ್ಸರ್. ಸೊ ದಯವಿಟ್ಟು ಯಾರಿಗೇ ತೊಂದರೆ ಇರಲಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಿ, ನನ್ನಂತೆ ಹೆದರ್ಕೋಬೇಡಿ ಅಂತ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ವೆರಿ ಮಚ್.